ಜಿಲ್ಲೆಯಲ್ಲಿ 61% ಮಳೆ ಕೊರತೆ ಎದುರಾಗಿರುವಂಥದ್ದು. ದಾವಣಗೆರೆ ಜಿಲ್ಲೆಯಲ್ಲಿ 47% ಮಳೆ ಕೊರತೆ ಎದುರಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 46% ಮಳೆ ಕೊರತೆ. ಈ ದಿನದವರೆಗಿನ ಅಪ್ಡೇಟ್ ಅದು. ಗದಗ ಜಿಲ್ಲೆಯಲ್ಲಿ 34% ಮಳೆ ಕೊರತೆ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ 43% ಮಳೆ ಕೊರತೆ ಇರುವಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ 46% ಮಳೆ ಕೊರತೆ ಎದುರಾಗಿದೆ. ಕಲ್ಯಾಣ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಭಾಗದ ಜಿಲ್ಲೆಗಳ ಪರಿಸ್ಥಿತಿಯನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ರೈತ ಮಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾನೆ, ಬೀಜ ಬಿತ್ತಿದ್ದಾನೆ, ಮಳೆ ಆಗ್ತಾ ಇಲ್ಲ. ನಾಲೆಗಳು ಬಂದಾಗಿದ್ದಾವೆ ಡ್ಯಾಮ್ಗಳಲ್ಲಿ ನೀರಿಲ್ಲದ ಕಾರಣಕ್ಕೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ಗುರುರಾಜ್ ಮತ್ತು ನಂದೀಶ್ 3 ಜನ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲು ಗದಗದಿಂದ ಆರಂಭ ಮಾಡ್ತಾ ಹೋಗೋಣ. ಸಂತೋಷ್, ಗದಗದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮುಂಗಾರು ಮಳೆ ಬರದಲ್ಲೇ ಇರುವಂತ ಹಿನ್ನೆಲೆಯಲ್ಲಿ ರೈತರು ಯಾವ ರೀತಿಯಾಗಿ ಸಂಕಷ್ಟದಲ್ಲಿದ್ದಾರೆ? ಬರೀ ಮಳೆ ಬರದಲ್ಲೇ ಇರುವಂತ ಕಾರಣಕ್ಕೆ ಬೆಳೆಗಳಿಗೆ ಮಾತ್ರ ನೀರಲ್ಲ, ಇಲ್ಲಿ ಪ್ರಮುಖವಾಗಿ ಬೆಳೆಗಳಿಗೂ ನೀರಿಲ್ಲ ಅಂತ ಕಾಣಿಸುತ್ತೆ. ಮಾತನಾಡಿಸ್ತಾ ಹೋಗ್ತೀನಿ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅನ್ನ ನೋಡ್ತಾ ಹೋಗೋಣ. ಗದಗ ಜಿಲ್ಲೆಯಲ್ಲಿ 34% ಮಳೆ ಕೊರತೆ ಎದುರಾಗಿದೆ. ಜಮೀನಲ್ಲೇ ಒಣಗ್ತಾ ಇರುವಂತದ್ದು ಬೆಳೆಗಳು. ಹೆಸರು, ಮೆಣಸಿನಕಾಯಿ, ಮೆಕ್ಕೆ, ಶೇಂಗಾ ಬೆಳೆ, ಅದಕ್ಕೆ ನೀರಿಲ್ಲ. ಜಮೀನಲ್ಲೇ ಒಣಗ್ತಾ ಇದ್ದಾವೆ ಬೆಳೆಗಳು. ಮೋಡ ಬಿತ್ತನೆ ಮಾಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ರೈತರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಬರಪೀಡಿತ ಜಿಲ್ಲೆ ಅಂತ ಘೋಷಿಸಲಿಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಹಾವೇರಿಯಲ್ಲಿ ಸ್ಪೆಷಲಿ 6 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಮೊನ್ನೆ ಪ್ರಕಾಶ್ ಕೋಳಿವಾಡ ಅವರು, ರಾಣೆಬೆನ್ನೂರಿನ ಶಾಸಕರು, ಅವರ ನೇತೃತ್ವದಲ್ಲಿ ಮೋಡ ಬಿತ್ತನೆ ಮಾಡ್ತೀವಿ ಅಂತ ಹೇಳಿದ್ರು. ಮೋಡ ಎಲ್ಲೆಲ್ಲಿರುತ್ತೆ ನಮ್ಮ ಜಿಲ್ಲೆಯಲ್ಲಿ, ಶಾಸಕರೇ ದುಡ್ಡನ್ನ ಖರ್ಚು ಮಾಡಿಕೊಂಡು ರೈತರಿಗೋಸ್ಕರ ಮೋಡ ಬಿತ್ತನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಹಾವೇರಿನಲ್ಲಿ, ಗದಗದಲ್ಲಿ ಬೇರೆ ಪರಿಸ್ಥಿತಿ ಏನಿಲ್ಲ, ಅಲ್ಲೂ ಕೂಡ ಮಳೆ ಅಭಾವ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಸಂತೋಷ, ಗದಗದಲ್ಲಿ ಯಾವ ರೀತಿಯಾದಂತ ಮಳೆಯ ಅಭಾವದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ? ಮತ್ತೊಂದ್ ಕಡೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಇದೆ ಅಂತ ಕಾಣಿಸುತ್ತೆ ಸಾಕಷ್ಟು ಹಳ್ಳಿಗಳಲ್ಲಿ. ಕಳೆದ 1 ತಿಂಗಳಿಂದ ಮಳೆ ಆಗ್ತಾ ಇಲ್ಲ, ಹೀಗಾಗಿ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ರೈತರು ಕೂಡ ಈ ಮುಂಗಾರು ಹಂಗಾಮಿನಲ್ಲಿ ಮೆಕ್ಕೆಜೋಳ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ಮತ್ತು ಹೆಸರನ್ನ ಪ್ರಮುಖ ಬೆಳೆಯಾಗಿ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾರೆ. ನಮ್ಮ ಗದಗ ಜಿಲ್ಲೆಯಲ್ಲಿ ಕೂಡ ಬಿತ್ತನೆ ಗುರಿ ಸುಮಾರು 3,14,000 ಬಿತ್ತನೆ ಗುರಿ ಇತ್ತು. ಆದ್ರೆ 2,35,000 ಹೆಕ್ಟೇರ್ನಷ್ಟು ಮಾತ್ರ ಈಗ ಬಿತ್ತನೆ ಆಗಿರುವಂತದ್ದು. ಸುಮಾರು 75% ಬಿತ್ತನೆ ಆಗಿದೆ. ಸುಮಾರು 25% ಅಂತೂ ಯಾವುದೇ ರೈತರು ಕೂಡ ಬಿತ್ತನೆ ಮಾಡಿಲ್ಲ. ಇನ್ನು ಬಿತ್ತನೆ ಮಾಡಿದಂತಹ ಬೆಳೆಗಳು ಕೂಡ ಈಗ ಸಂಪೂರ್ಣವಾಗಿ ಒಣಗಿ ಹೋಗುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಕಳೆದ 1.5 ತಿಂಗಳ ಹಿಂದೆ ರೈತರು ಕೂಡ ಬಿತ್ತನೆ ಮಾಡಿದಂತಹ ಬೆಳೆಯು ಕೂಡ ಈಗ ಕಾಯಿ ಇಡುವಂತಹ ಸಂದರ್ಭ. ಆದ್ರೆ ಈ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿ ಮಳೆ ಇಲ್ಲ. ಹೀಗಾಗಿ ಬೆಳೆಗಳು ಕೂಡ ಜಮೀನಲ್ಲೇ ಒಣಗಿ ಹೋಗ್ತಾ ಇದಾವೆ. ಸುಮಾರು 25,000 ರಿಂದ 30,000 ರೂಪಾಯಿ ಎಕರೆನಷ್ಟು ಖರ್ಚು ಮಾಡ್ತಾರೆ. ಆ ಖರ್ಚು ಮಾಡಿದಂತಹ ಬೆಳೆ ಕೂಡ ಈಗ ಬಾರದೇ ಇರೋದ್ರಿಂದ ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಸೂಕ್ತವಾದ ಪರಿಹಾರವನ್ನು ಕೊಡ್ಬೇಕಂತ ಹೇಳಿ ಅನ್ನದಾತರು ಕೂಡ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಇನ್ನು ಕುಡಿಯ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಕೂಡ ಇಲ್ಲಿಯೂ ಕೂಡ ಇನ್ನು ಗದಗ, ಬೆಟಗೇರಿ, ಅವಳಿ ನಗರ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲಿಯೂ ಕೂಡ ಕುಡಿಯ ನೀರಿನ ಸಮಸ್ಯೆ ತಾಂಡವವಾಡ್ತಾ ಇದೆ. ಯಾಕಂದ್ರೆ ನಮಗೆ ಹಂದಿಗಿ ಬ್ಯಾರೇಜ್ ಇಂದ ಕುಡಿಯೋ ನೀರು ಕೂಡ ಪೂರೈಕೆ ಆಗುತ್ತೆ. ಇನ್ನೊಂದು ಕಡೆ ಮಲಪ್ರಭಾ ನದಿಯಿಂದ ನೀರುಗಳು ಕೂಡ ಪೂರೈಕೆ ಆಗ್ತವೆ. ಇಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನೀರಿನ ಸಮಸ್ಯೆ ಕೂಡ ಉದ್ಭವ ಆಗಿದೆ. ಆದ್ರೆ ಈ ಒಂದು ರೈತರು ಕೂಡ ಈಗಾಗಲೇ ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು ಏನಂತಂದ್ರೆ, ಈಗ ಗದಗ ಜಿಲ್ಲೆಯಲ್ಲಿಯೂ ಕೂಡ ಮೋಡ ಬಿತ್ತನೆ ಕಾರ್ಯ ಕೂಡ ಆರಂಭವಾಗಬೇಕು. ಯಾಕಂದ್ರೆ ಈಗಾಗಲೇ HK ಪಾಟೀಲ್ರು ಅವರೇ ಖುದ್ದಾಗಿ ಹೋಗಿ ಹಾವೇರಿ ಭಾಗದ ಏನು ಮೋಡ ಬಿತ್ತನೆ ಕಾರ್ಯಕ್ರಮಕ್ಕೆ ಅವರೇ ಚಾಲನೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿಯೂ ಕೂಡ ಸಾಕಷ್ಟು ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಯಾಕಂದ್ರೆ ನಮ್ಮ ಗದಗ ಜಿಲ್ಲೆಗೆ 34% ಏನು ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಹೀಗಾಗಿ ಸಂತೋಷ, ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿರುವಂತ ಶಾಸಕರುಗಳೇ ಒಂದ್ ಸ್ವಲ್ಪ ಮುತುವರ್ಜಿಯನ್ನ ವಹಿಸ್ಬಿಟ್ಟು ಪ್ರಮುಖವಾಗಿ ಮೋಡ ಬಿತ್ತನೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ರು. ಅದು ಕೂಡ ಇನ್ನೇನು ಶುರುವಾಗ್ತದೆ. ಗದಗ ಜಿಲ್ಲೆಯಲ್ಲೂ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ. ಅಲ್ಲಿರುವಂತ ಶಾಸಕರು ಅದ್ರ ಬಗ್ಗೆ ಏನಾದ್ರು ಚಿಂತನೆ ಮಾಡಿದಾರಾ? HK ಪಾಟೀಲ್ ಅವರು ಅದ್ರ ಬಗ್ಗೆ ಏನಾದ್ರು ಪ್ಲಾನ್ ಮಾಡ್ತಾ ಇದಾರಾ? ಅವರೇ ಏನಾದ್ರು ಮುತುವರ್ಜಿ ವಹಿಸಿ ಮೋಡ ಬಿತ್ತನೆ ಮಾಡಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಿದಾರಾ? ಹೇಗೆ?
ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಎಚ್ ಕೆ ಪಾಟೀಲ್ ಆಗಿರ್ಬೋದು, ಉಳಿದಂತಹ 3 ಶಾಸಕರು ಯಾವುದೇ ರೀತಿ ಮೋಡ ಬಿತ್ತನೆ ಕಾರ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಯೂ ಕೂಡ ಚರ್ಚೆ ಕೂಡ ಮಾಡಿಲ್ಲ. ಯಾಕಂದ್ರೆ ಈ ಒಂದು ಗದಗ ಜಿಲ್ಲೆ ಭಾಗದಲ್ಲಿ ಸುಮಾರು 4 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಗದಗ ವಿಧಾನಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಎಚ್ ಕೆ ಪಾಟೀಲ್ ಕೂಡ ಶಾಸಕರಾಗಿದ್ದಾರೆ. ಇನ್ನು ನರಗುಂದ ಮತಕ್ಷೇತ್ರಕ್ಕೆ ಬರೋದಾದ್ರೆ ಸಿ ಪಾಟೀಲ್ ಕೂಡ ಶಾಸಕರಾಗಿ, ಜಿ ಎಸ್ ಪಾಟೀಲ್ ರೋಡ್ ಮತಕ್ಷೇತ್ರ, ಹೀಗೆ ಮತ್ತು ಡಾಕ್ಟರ್ ಚಂದ್ರಮೋಹನ್, ಇವತ್ತು 4 ಜನ ಶಾಸಕರು ಕೂಡ ಇದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಮೋಡ ಬಿತ್ತನೆ ವಿಚಾರ ಸಂಬಂಧಪಟ್ಟಂಗೆ ಯಾವುದೇ ಶಾಸಕರು ಕೂಡ ಸ್ಪಷ್ಟನೆಯನ್ನು ಕೂಡ ನೀಡಿಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ಒಂದು ಗದಗ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಯಾವುದೇ ರೀತಿ ಮಳೆ ಆಗ್ತಾ ಇಲ್ಲ. ಮಳೆ ಆಗ್ತಾ ಇರೋದ್ರಲ್ಲಿ ರೈತರು ಬೆಳೆದಂತ ಕಷ್ಟಪಟ್ಟು ಬೆಳೆದಂತ ಬೆಳೆಗಳು ಕೂಡ ಸಂಪೂರ್ಣವಾಗಿ ಒಣಗಿ ಹೋಗಿ ಹಾನಿ ಆಗ್ತಾ ಇದೆ. ಹೀಗಾಗಿ ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಂಟಿ ಸಮೀಕ್ಷೆಯನ್ನ ಮಾಡಬೇಕು. ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ವರದಿಯನ್ನ ಪಡೆದು ಆದಷ್ಟು ಏನು ಬೆಳೆಗಳು ಹಾನಿ ಆಗ್ತಾ ಇದಾವೆ, ರೈತರು ಬೆಳೆಗಳು ಒಣಗ್ತಾ ಇದಾವೆ, ಹೀಗಾಗಿ ನಮ್ಗೆ ಸೂಕ್ತವಾದ ಪರಿಹಾರವನ್ನ ಕೊಡಬೇಕು. ಜೊತೆಗೆ ಮೋಡ ಬಿತ್ತನೆ ಮಾಡಿದ್ರಾದ್ರೂ ಕೂಡ ಈ ಏನು ಹಿಂಗಾರು ಹಂಗಾಮಿನಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಬೆಳೆಗಳೇನಿದಾವೆ ಅಂತ ಬೆಳೆಗಳಿಗೂ ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕಂದ್ರೆ ಸಾಕಷ್ಟು ಬೆಳೆಗಳು ಕೂಡ ಒಣಗಿ ಹಾನಿ ಆಗ್ತಿರ್ತದೆ. ಇನ್ನೇನು ಮಳೆ ಆದ್ರೂ ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಏನು ಬಿತ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಕಾಳು ಕಡಿ ಸಿಗುತ್ತಾವೆ ಅನ್ನುವಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು 4 ಶಾಸಕರು ಕೂಡ ಆದಷ್ಟು ಮೋಡ ಬಿತ್ತನೆ ಕಾರ್ಯಕ್ಕೆ ಕೈಗೊಂಡ್ರೆ ಈ ಒಂದು ಗದಗ ಜಿಲ್ಲೆಯಲ್ಲಿ ಅತ್ಯಂತ ರೈತರಿಗೂ ಕೂಡ ಮಳೆ ಪ್ರಮಾಣದಲ್ಲಿ ಕೂಡ ಆದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ.